ಹಿಂಗ ಬಿಟ್ಟೆಂತಿಳಿ ನಾಳೆ ಒಂದು ದಿವ್ಸ ಬರತ್ ನಿನಗ. ನೀನ ಬ್ಯಾಡಂತ ಹೇಳು ಪರಿಸ್ಥಿತಿ ಬಂದ್ರು ಬರುತ್ ನೋಡು. ನೀನು ಆಕಿನ ನೆನಸ್ಕೊಂಡು ಊಟ ಮಾಡ್ದಂಗಿರಕ್ ಹೋಗ್ಬೇಡ. ಮೊದ್ಲು ಮನೆಗೆ ಹೋಗಿ ಊಟ ಮಾಡು. ಮಮ್ಮ, ನೀನ್ ಮೈನನ್ ಜೊತೆ ಇಷ್ಟು ದಿನ ಇದ್ದೆ, ಆದ್ರೂ ನೀನು ಮೈನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ? ಅವರು ಒಂದೇ ಒಂದ್ ತುತ್ತು ಊಟ ಮಾಡ್ಬಿಟ್ರು ಅಂದ್ರೆ ಅದ್ರರ್ಥ ನನ್ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಅಲ್ಲ. ಅವರು ಇಷ್ಟಪಟ್ಟೆ ತಿಂದ್ರು ಅಂತ ಏನ್ ಗ್ಯಾರಂಟಿ? ನೀವೆಲ್ರೂ ನನ್ನ ಹೆಸರು ಹೇಳಿ ಏನೇನೋ ಪ್ರೆಷರ್ ಇಟ್ಟಿರ್ತೀರಾ, ಅವರು ಅದಕ್ಕೆ ಬೇಕು ಅಂತಾನೆ ತಿಂದಿರ್ತಾರೆ. ಸರಿ ಸರಿ, ಯಾವ ಕಾರಣನೂ ಇಲ್ಲದೆ ತಿಂದಿರ್ಲಿ, ಪರವಾಗಿಲ್ಲ. ಆದ್ರೆ ನಾನಿಲ್ಲಿ ಊಟ ಮಾಡ್ತಿಲ್ಲ ಅಂತ ಅವರು ಅಲ್ಲಿ ಊಟ ಬಿಟ್ಟು ಕೂತ್ಕೊಳ್ಳೋ ಅಂತ ಅವಶ್ಯಕತೆ ಏನಿದೆ? ನನ್ನ ನೋಡ್ದೆ ಮೈನಾ ಅವರು ಯಾವ ತರ ಒದ್ದಾಡ್ತಾ ಇದ್ದಾರೆ, ಯಾವ ತರ ಸಫರ್ ಪಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಮ್ಮ, ಒಬ್ಬ ಮನುಷ್ಯ ಚೆನ್ನಾಗಿ ಊಟ ಮಾಡೋದ್ರಿಂದ ಅವನ್ ಜೀವನದಲ್ಲಿ ಯಾವ ಕಷ್ಟನೂ ಇಲ್ಲ, ಅವನ್ ಯಾವ ಚಿಂತೆನೂ ಇಲ್ಲ ಅಂತ ಅರ್ಥ ಅಲ್ಲ. ಸಾಯೋ ಮನುಷ್ಯ ಕೂಡ ಒಂದಿನದ ಮುಂಚೆ ಚೆನ್ನಾಗೇ ತಿಂತಾನೆ, ಅದ್ರರ್ಥ ಅವನ್ ಜೀವನದಲ್ಲಿ ಯಾವ ಚಿಂತೆನೂ ಇಲ್ಲ, ಯಾವ ಯೋಚನೆನೂ ಇಲ್ಲ ಅಂತ ಅರ್ಥ ಅಲ್ಲ. ಹಸಿವನ್ನೋದೇ ಬೇರೆ, ಮನ್ಸಲ್ಲಿರೋ ದುಃಖನೇ ಬೇರೆ. ಮೈನಾ ಅವ್ರಿಗೆ ಜೀವನದಲ್ಲಿ ಏಟ್ ಬಿದ್ದಿದೆ. ನೀನೇನೋ ಅನಾವಶ್ಯಕವಾಗಿ ಇದನ್ನೆಲ್ಲ ದೊಡ್ಡದ್ ಮಾಡ್ಬೇಡ, ನೀನ್ ಸುಮ್ಮನೆ ಇರು. ನೀನು ಮೈನಾ ಬಗ್ಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿ, ಆದ್ರಕಿ ನಿನ್ನ ಬಗ್ಗೆ ಒಂಚೂರು ಅರ್ಥ ಮಾಡ್ಕೊಂಡಿಲ್ಲ ನೋಡು. ಅವರು ಆದಷ್ಟು ಬೇಗ ಅರ್ಥ ಮಾಡ್ಕೋತಾರೆ. ನೀನು ಅಷ್ಟರೊಳಗೆ ಅವಸರ ಪಟ್ಟು ಅವ್ರ ಬಗ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ಬರಬೇಡ. ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಏನು ಮಾತಾಡ್ಬೇಡ ಪ್ಲೀಸ್. ನೀನು ಅವ್ರ ಜೊತೆ ಜಗಳ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳು? ಯಾರ ಜೊತೆ ಅವ್ರ ಕಷ್ಟನೆಲ್ಲ ಹಂಚ್ಕೋತಾರೆ ಹೇಳು? ಪಾಪ ಮೈನಾ ಅವರು. ನೀನು ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಮಮ್ಮ. ನಿಮ್ಮಿಬ್ಬರ ಸಮಸ್ಯೆ ಯಾವಾಗ ಸರಿ ಹೋಗುತ್ತಂತಾನು ನನಗೆ ಗೊತ್ತಾಗವಲ್ದು. ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಕತ್ರ ನನ್ನ ತಲೆನ ಸಿಡಿದು ಹೋಗಕತ್ತೈತ್ ನೋಡು. ಸರಿ, ನೀ ಏನ ಹೇಳಾಕತ್ತಿ, ನಿಮ್ಮಿಬ್ಬರಿಗೋಸ್ಕರ ನಾ ಮಾಡ್ತೀನಿ ಬಿಡು. ಆತ್ ತಗೋ, ನಾ ಫೋನ್ ಇಡ್ಲಾ? ಸರಿ. ಭಗವಂತ, ನನ್ನ ಕಣ್ಣೀರಿಂದ ಯಾವಾಗ್ಲೂ ನಿನ್ಗೆ ಅಭಿಷೇಕ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ? ಇಲ್ಲ, ನನ್ ಗೋಳಾಟ, ನನ್ ಅಳೋ ಸದ್ದು ನಿನ್ ಕಿವಿಗೆ ಇಂಪ ಕೇಳಿಸ್ತಿದ್ಯಾ? ಎಲ್ಲ ಪರೀಕ್ಷೆಗೂ ಒಂದು ಅಂತ್ಯ ಅಂತ ಇರ್ತದೆ, ಆದ್ರೆ ನೀನ್ ಕೊಡ್ತಿರೋ ಪರೀಕ್ಷೆಗೆ ಅಂತ್ಯನೇ ಇಲ್ವಲ್ಲಪ್ಪ. ಇನ್ನು ಎಷ್ಟು ಅಂತ ಪರೀಕ್ಷೆ ಕೊಡ್ತಿದ್ಯಾ ನನ್ಗೆ? ನೀ ನನ್ಗೆ ಎಷ್ಟಾದ್ರೂ ಸಂಕಟ ಕೊಡು, ಎಷ್ಟಾದ್ರೂ ಕಷ್ಟ ಕೊಡು, ಅದನ್ನೆಲ್ಲ ನಾನು ಸಂತೋಷವಾಗಿ ಅನುಭವಿಸ್ತೀನಿ. ಆದ್ರೆ ನನ್ನಿಂದ ನೀನ್ ಇನ್ನೊಬ್ರಿಗೆ ನೋವು ಕೊಡೋದು ನನ್ನಿಂದ ತಗೊಳಕ್ ಆಗ್ತಿಲ್ಲ ತಂದೆ. ಅದ್ರಲ್ಲೂ ಅಮ್ಮ ಮಗನ್ನು ದೂರ ಮಾಡಿಸ್ಬಿಟ್ಟಿಯಲ್ಲ ನನ್ನಿಂದ. ಅದ್ ನನ್ ಮನ್ಸಿಗೆ ಎಷ್ಟು ನೋವು ಮಾಡ್ತಿದೆ ಗೊತ್ತಾ? ಸಾಕಪ್ಪ, ಸಾಕು, ಇನ್ ನನ್ ಕೈಲಿ ತಡೆಯಕ್ಕಾಗಲ್ಲ. ಹೇಗಾದ್ರೂ ಮಾಡಿ ದ್ರೋಹರ್ ಮನ್ಸನ್ನ ಬದಲಾಯಿಸಿ ಅವ್ರವ್ರ ಮನೆಗೆ ಹೋಗೋ ತರ ಮಾಡು. ಅಮ್ಮ ಮಗ ಒಂದಾಗೋ ತರ ಮಾಡು. ಇಲ್ಲ, ನಾನಿರೋ ಗಂಟ ಇದ್ಯಾವುದೂ ಆಗಕ್ಕಿಲ್ಲ ಅಂದ್ರೆ ನನ್ಗೊಂದು ಅಂತ್ಯ ಕೊಟ್ಬಿಡು. ಅದಾದ್ರೂ ಮಾಡು, ಅದಾದ್ರೂ ಮಾಡು. ಮೈನಾ, ದೇವ್ರ ಮುಂದೆ ನಿಂತ್ಕೊಂಡು ಏನ್ ಬೇಡ್ಕೋತಾ ಇದ್ಯಾ? ನನ್ಗಾಗ್ತಿಲ್ಲ ಕಣೆ, ನನ್ ಕೈಲಾಯ್ತಲ್ಲ. ಯಾಕೆ? ಏನಾಯ್ತು? ನನ್ ಮನ್ಸಲ್ಲಿರೋ ಗಾಯ ಪ್ರಾಣ ಹೋಗೋ ತರ ನೋವಾಯ್ತೈತೆ. ಯಾಕೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ?
ನೋಡು, ನೀನ್ ಬಾಯ್ಬಿಟ್ಟು ಹೇಳಿದ್ರೆ ಅಲ್ವಾ ಗೊತ್ತಾಗೋದು ಏನಾಯ್ತು. ನನ್ನಿಂದ ಅಪ್ಪಯ್ಯ, ಅಮ್ಮ, ನೀನು, ಸಿದ್ದಣ್ಣ, ಧ್ರುವ ಅವರು ಯಾರು ಯಾರು ನೆಮ್ಮದಿಯಾಗಿರಕ್ ಆಯ್ತಿಲ್ಲ ಕಣೆ. ಅಷ್ಟೇ ಯಾಕೆ ಈಗ ಮೊಮ್ಮಕ್ಕನ್ನು ನಂತವ ಮಾತಾಡಿಸ್ತಾ ಇಲ್ಲ. ನನ್ನನ್ ಕಂಡ್ರೆ ಕೋಪ ಮಾಡ್ಕೋತಾವ್ರೆ. ಇಷ್ಟೆಲ್ಲ ಕಷ್ಟ ಕೊಟ್ಟು ನನ್ ಮುಂದೆ ಏನ್ ಮಾಡ್ಬೇಕು? ಅದಕ್ಕೆ ನಾನಿಲ್ದೆ ಇದ್ರೆ ಎಲ್ರು ನೆಮ್ಮದಿಯಾಗಿರ್ತೀರಾ ಅಂತ ದೇವ್ರ ತವ ಬೇಡ್ಕೋತಾ ಇದ್ದೆ. ಏನೇ ಮಾತಾಡ್ತಿದ್ಯಾ ನೀನು? ನೋಡು, ಕಷ್ಟ ಎಲ್ರಿಗೂ ಬರ್ತೈತೆ ಕಣೆ. ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ ಇರ್ತೈತೆ. ನೋಡು, ಈಗ ನೀನ್ ಈ ಪರಿಸ್ಥಿತಿಗೆ ನೀನ್ ಮಗುನ್ ಹೊತ್ಕೊಂಡಿದ್ಯಲ್ಲ, ಆ ಪರಿಸ್ಥಿತಿಗೆ ನಾನು ಸಿದ್ಧನೇ ಕಾರಣ. ಹಾಗಂತ ನಾವೇನಾದ್ರೂ ಮಾಡ್ಕೊಂಡ್ಬಿಡದ? ಹೇಳಕ್ಕ, ಏನೇ ಮಾತಾಡ್ತಿದ್ಯಾ? ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಸಂಕಟ ಆಯ್ತದಲ್ವಾ? ನನಗೂ ಹಂಗೆ ಸಂಕಟ ಆಯ್ತದೆ ಕಣೆ. ನೋಡು, ಪುಷ್ಪಕ್ ಸರಿಂದ ಹಿಡ್ದು ನಿನ್ ಜೊತೆ ಕೆಲ್ಸ ಮಾಡೋರ್ವರ್ಗೂ ಎಲ್ಲ ನಿನ್ನ ತುಂಬಾ ಪ್ರೀತಿ ಮಾಡ್ತಾರ ಕಣೆ. ಯಾಕೆ ಹೇಳು? ನೀನು ಅವ್ರಿಗೆಲ್ಲ ಅಷ್ಟೇ ಪ್ರೀತಿ ತೋರ್ಸಿದ್ಯಾ, ಅದಕ್ಕೆ ಅವ್ರೆಲ್ರೂ ನಿನ್ನ ಪ್ರೀತಿ ಮಾಡ್ತವ್ರೆ.